ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನಿವತ್ತು ರಾಗಿ ನೀರು ದೋಸೆ ಮತ್ತೆ ಸೌತೆಕಾಯಿ ಹುರುಳಿ ಸಾಂಬಾರನ್ನ ಮಾಡ್ತಾ ಇದ್ದೇನೆ. ರುಚಿಯಾದ ಈ ಐಟಮ್ ಅನ್ನ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. 2 ಕಪ್ನಷ್ಟು ಸೋನಾ ಮಸೂರಿ ಅಕ್ಕಿ, ಅರ್ಧ ಕಪ್ ಅಷ್ಟು ರಾಗಿ, ಇದನ್ನ ಓವರ್ ನೈಟ್ ನೆನೆಸಿ ಇಡಬೇಕು. ಮರುದಿನ ಬೆಳಿಗ್ಗೆ ಇದನ್ನ ಚೆನ್ನಾಗಿ ತೊಳ್ಕೊಳ್ಬೇಕು. ತೊಳೆದಂತ ಈ ಅಕ್ಕಿ ಮತ್ತೆ ರಾಗಿಯನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ, ಒಂದು ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಅಷ್ಟು ಕಾಯಿ ತುರಿ ಮತ್ತೆ ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಈ ಹಿಟ್ಟನ್ನ ತುಂಬಾ ತೆಳ್ಳಗೆ ಮಾಡ್ಕೊಳ್ಬೇಕು ನೀರ್ ದೋಸೆಯ ಹದಕ್ಕೆ. ಇದರ ಕನ್ಸಿಸ್ಟೆನ್ಸಿ ನಮ್ಮ ನಾರ್ಮಲ್ ದೋಸಾ ಬ್ಯಾಟರ್ಗಿಂತ ತೆಳ್ಳಗೆ ಇರಬೇಕು. ನಂತರ ಒಂದು ಕಬ್ಬಿಣದ ಕಾವಲಿಯಲ್ಲಿ ಸ್ವಲ್ಪ ಎಣ್ಣೆಯನ್ನ ಹಾಕಿ ನಾನೀಗ ತೋರಿಸಿರುವ ರೀತಿಯಲ್ಲಿ ದೋಸೆಯನ್ನ ಮಾಡ್ಕೊಳ್ಬೇಕು. ನಮ್ಮ ರಾಗಿ ನೀರ್ ದೋಸೆ ರೆಡಿ ಆಯ್ತು. ಇದಕ್ಕೆ ಕಾಂಬಿನೇಷನ್ ಆಗಿ ಹುರುಳಿ ಮತ್ತೆ ಸೌತೆಕಾಯಿಯ ಸಾಂಬಾರನ್ನ ಮಾಡ್ತಾ ಇದ್ದೇನೆ. ಅದು ಹೇಗೆ ಮಾಡೋದು ಅಂತ ಹೇಳಿ ನೋಡುವ. ಒಂದು ಮಂಗಳೂರು ಸೌತೆಕಾಯಿಯನ್ನ ತಕೊಂಡು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿ ನೀರಿಗೆ ಹಾಕಿ ಇಟ್ಕೊಳ್ಬೇಕು. ಅರ್ಧ ಕಪ್ ಅಷ್ಟು ಹುರುಳಿಯನ್ನ 8 ರಿಂದ 9 ಗಂಟೆಗಳ ಕಾಲ ನೆನೆಸಿ ಅದನ್ನ ಕುಕ್ಕರಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ 2 ವಿಸಿಲ್ ಕೂಗಿಸ್ಕೊಳ್ಬೇಕು. ಇದು ಒಂದು 80% ಅಷ್ಟು ಬೆಂದಿದ್ರೆ ಸಾಕು. ಒಂದು ಪಾತ್ರೆಯಲ್ಲಿ ಕಟ್ ಮಾಡಿದಂತ ಕುಕುಂಬರ್ಗೆ 1 ಹಸಿಮೆಣಸು ಮತ್ತೆ ಸ್ವಲ್ಪ ಉಪ್ಪನ್ನ ಹಾಕಿ ಬೇಯಿಸ್ಲಿಕ್ಕೆ ಇಡಬೇಕು. ಈಗ ನಾವು ಇದರ ಮಸಾಲ ಮಾಡ್ಕೊಳ್ಳುವ. 8 ಕಾಶ್ಮೀರಿ ಚಿಲ್ಲಿಯನ್ನ ಚೆನ್ನಾಗಿ ಹುರ್ಕೊಳ್ಬೇಕು. ಗ್ಯಾಸ್ ಫ್ಲೇಮ್ ಅನ್ನ ಆಫ್ ಮಾಡಿ 1 ಕಪ್ ಅಷ್ಟು ಕಾಯಿ ತುರಿಯನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹುಳಿಯನ್ನ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಹುರುಳಿ ಮತ್ತೆ ಸೌತೆಕಾಯಿ ಬೆಂದ ನಂತರ ಈ ಮಸಾಲವನ್ನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಹಂತದಲ್ಲಿ ಉಪ್ಪು ಸರಿಯಾಗಿದೆ ಅಂತ ಹೇಳಿ ನೋಡ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತೆ 1 ಕುದಿಯನ್ನ ತೆಗಿಬೇಕು. 1 ಮುಷ್ಟಿಯಷ್ಟು ಬೆಳ್ಳುಳ್ಳಿಯನ್ನ ತಕೊಂಡು ಅದನ್ನ ಚೆನ್ನಾಗಿ ಜಜ್ಜಿ ಒಂದು ಕಾವಲಿಯಲ್ಲಿ ಸ್ವಲ್ಪ ಎಣ್ಣೆಯನ್ನ ಹಾಕಿ ಬೆಳ್ಳುಳ್ಳಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಕೆಂಪಗಾದ ನಂತರ ಕುದಿ ಬರ್ತಾ ಇರುವ ನಮ್ಮ ಸಾಂಬಾರಿಗೆ ಒಗ್ಗರಣೆಯನ್ನ ಕೊಟ್ರೆ ನಮ್ಮ ಸೌತೆಕಾಯಿ ಮತ್ತೆ ಹುರುಳಿಯ ಸಾಂಬಾರ್ ರೆಡಿ ಆಗ್ತದೆ. ಇದನ್ನೊಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.